ನನ್ನ ಹೆಸರು ನಾಗರಾಜು ಅಂತ, ನಿವೃತ್ತ ಶಿಕ್ಷಕ ಹಾಗೂ ಒಂದು 35 ವರ್ಷಗಳಿಂದ ಯೋಗ ಮತ್ತು ಪ್ರಾಣಾಯಾಮ, ಯೋಗ ಚಿಕಿತ್ಸೆಯನ್ನು ಮಾಡಿಕೊಂಡು ಬರ್ತಾಯಿದ್ದೀನಿ. ಇಲ್ಲಿ ಮಹಾವತಾರ್ ಫೌಂಡೇಶನ್ನಲ್ಲಿ ಕಳೆದ 1 ವರ್ಷದಿಂದ ನಾನು ಧ್ಯಾನ ಇದರ ಬಗ್ಗೆ ಇಲ್ಲಿ ಸೇರಿಕೊಂಡಾಗ ನನಗೆ ಇಲ್ಲಿ ಬರ್ತಕ್ಕಂತಹ ಸಮಸ್ಯೆಗಳಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಅವ್ರದ್ದೇ ಆದಂಥ ಒಂದು ಶಕ್ತಿ ಇದೆ. ಅವರಲ್ಲಿ ಅಗಾಧವಾದಂಥ ಶಕ್ತಿ ಇದೆ, ಆತ್ಮಶಕ್ತಿ, ಆತ್ಮ ಚೈತನ್ಯಕ್ಕೆ ಅಪಾರವಾದಂಥ ಶಕ್ತಿ ಇದೆ. ಆ ಶಕ್ತಿಯನ್ನು ಉದ್ದೀಪನಗೊಳಿಸ್ಕೊಳ್ಳೋದ್ರ ಮೂಲಕ ಅವರಲ್ಲಿ ಕೂಡ ಈ ಬರ್ತಕ್ಕಂತಹ ಶಾರೀರಿಕ, ಮಾನಸಿಕ, ಬೌದ್ಧಿಕ ಎಲ್ಲ ರೀತಿಯ ಸಮಸ್ಯೆಗಳನ್ನು ಗುಣಪಡಿಸ್ಕೊಳ್ಬೋದು ಅಂತಕ್ಕಂಥದ್ದನ್ನು ನಾನು ಅಧ್ಯಯನ ಮಾಡ್ತಾ ಸಾಧನೆ ಮಾಡಿಕೊಂಡು ಇಲ್ಲಿ ಬರ್ತಾ ಇರ್ತಕ್ಕಂತಹ ಅನೇಕ ಮಂದಿ ರೋಗಿಗಳನ್ನು ಅವರಿಗೆ ಶಾರೀರಿಕವಾಗಿ ಬರ್ತಕ್ಕಂಥ ಸಮಸ್ಯೆಗಳಿಗೆ ಯೋಗ ಚಿಕಿತ್ಸೆಯನ್ನು ಮಾಡೋದ್ರ ಮೂಲಕ, ಪ್ರಾಣಾಯಾಮ ಮಾಡೋದ್ರ ಮೂಲಕ ಮಾಡಿಸ್ತಾ ಇದ್ದೇನೆ. ಇಲ್ಲಿ ನಾನು ತಗೊಳ್ತಕ್ಕಂಥ ವಿಚಾರ ಮುಖ್ಯವಾಗಿ ಯೋಗ, ಪ್ರಾಣಾಯಾಮ, ಯೋಗ ಚಿಕಿತ್ಸೆ. ಯೋಗ ಅಂತಕ್ಕಂಥದ್ದು ನಮ್ಮ ಸನಾತನ ಸಂಸ್ಕೃತಿ ಮತ್ತು ಸನಾತನ ಒಂದು ವಿದ್ಯೆ, ಒಂದು ಜ್ಞಾನ. ಇಲ್ಲಿ ಅಪಾರವಾದಂತಹ ಶಕ್ತಿಯನ್ನು ನಾವು ಪಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ನಮ್ಮ ಶರೀರದಲ್ಲಿ ಇರ್ತಕ್ಕಂತಹ ಜೀವಾತ್ಮನಿಗೆ ಅಥವಾ ಅಂತರಾತ್ಮನಿಗೆ ಅವನದೇ ಆದಂಥ ಶಕ್ತಿ ಇದೆ. ಅವನೇ ವಾಸ ಮಾಡ್ತಾ ಇರ್ತಕ್ಕಂಥ ಈ ಮನೆಯನ್ನು ಗುಣಪಡಿಸ್ಕೊಳ್ತಕ್ಕಂಥ ಶಕ್ತಿ ಕೂಡ ಆತನಿಗಿದೆ. ನಮ್ಮ ಶರೀರದಲ್ಲಿ ಅನೇಕ ಸಮಸ್ಯೆಗಳು ಉಂಟಾದಾಗ ಏನು ಜೀವಕೋಶಗಳಲ್ಲಿರ್ಬೋದು, ಅಂಗಾಂಗಗಳಲ್ಲಿ, ಕೀಲುಗಳಲ್ಲಿ ಉಂಟಾಗ್ತಕ್ಕಂತಹ ಏನು ನಾವು ಆಯುರ್ವೇದದಲ್ಲಿ ಏನು ನೋಡ್ತೀವಿ, ವಾತ ಮತ್ತು ಪಿತ್ತ, ಕಫ, ತ್ರಿದೋಷಗಳು. ಈ ತ್ರಿದೋಷಗಳನ್ನು ಹೋಗಲಾಡಿಸ್ಕೊಳ್ಳೋದಕ್ಕೆ ಅನೇಕ ಆಸನಗಳು, ಉದಾಹರಣೆಗೆ ಸೂರ್ಯ ನಮಸ್ಕಾರ, ಗುರು ನಮಸ್ಕಾರ, ವಿಷ್ಣು ನಮಸ್ಕಾರ, ಶಿವ ನಮಸ್ಕಾರ, ಹೀಗೆ ಅನೇಕ ಆಸನಗಳು ಅಸಂಖ್ಯಾತವಾಗಿದ್ದಾವೆ. ಅವನ್ನೆಲ್ಲ ಮಾಡೋದ್ರ ಮೂಲಕ ನಮ್ಮ ದೇಹದಲ್ಲಿರ್ತಕ್ಕಂತಹ ಎಲ್ಲ ರೀತಿಯ ಸಮಸ್ಯೆಗಳನ್ನು ಉದ್ದೀಪನಗೊಳಿಸ್ಕೊಂಡು ಆ ಒಳಗಡೆ ಇರ್ತಕ್ಕಂತಹ ಶಕ್ತಿಯನ್ನು ಬಳಸ್ಕೊಂಡು ನಾವು ಸರಿ ಮಾಡ್ಕೋಬೋದು. ಮತ್ತು ಬರ್ತಕ್ಕಂಥ ರೋಗಗಳನ್ನು ಕೂಡ ನಾವು ಗುಣಪಡಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಇದು ಯೋಗದ ಮೂಲಕ. ಆದರೆ ಇನ್ನು ಪ್ರಾಣಾಯಾಮದ ಮೂಲಕ ನಾವು ತೆಗೆದುಕೊಳ್ತಕ್ಕಂಥ ಪ್ರಾಣಶಕ್ತಿ ಏನಿದೆ ಅದು ನಮಗೆ ಎಲ್ಲ ರೀತಿಯ ಶಕ್ತಿಯನ್ನು ಕೊಡುತ್ತೆ. ಉದಾಹರಣೆಗೆ ನಾವು ತೆಗೆದುಕೊಳ್ತಕ್ಕಂತಹ ಗಾಳಿಯಲ್ಲಿರ್ತಕ್ಕಂಥ ಆಮ್ಲಜನಕ, ಅದು ಕೇವಲ ಬರೀ ಆಮ್ಲಜನಕ ಅಲ್ಲ, ಅದರಲ್ಲಿ ಕಾಸ್ಮಿಕ್ ಎನರ್ಜಿ, ವಿಶ್ವ ಪ್ರಾಣಮಯ ಶಕ್ತಿಯು ಕೂಡ ಇದೆ. ಅದನ್ನು ನಾವು ಪ್ರಾಣಾಯಾಮ ಮಾಡೋದ್ರ ಮೂಲಕ, ಪ್ರಾಣಾಯಾಮದ ನಂತರ ಧ್ಯಾನ ಮಾಡೋದ್ರ ಮೂಲಕ ನಾವು ಸಾಕಷ್ಟು ಆ ಒಂದು ಶಕ್ತಿಯನ್ನು ಉಪಯೋಗಿಸ್ಕೊಂಡು ನಮ್ಮಲ್ಲಿರ್ತಕ್ಕಂತಹ ಸಮಸ್ಯೆಯನ್ನು ಹೋಗಲಾಡಿಸ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಮತ್ತು ಯೋಗ ಚಿಕಿತ್ಸೆ ಅಂದಾಗ ಇಲ್ಲಿ ಶರೀರದಲ್ಲಿ ಬರ್ತಕ್ಕಂಥ ಅನೇಕ ಸಮಸ್ಯೆಗಳಿಗೆ ಇಂತಿಂಥ ಒಂದೊಂದು ಆಸನವನ್ನು ಮಾಡೋದ್ರ ಮೂಲಕ ಒಂದೊಂದು ನೋವನ್ನು, ಸಮಸ್ಯೆಯನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಅದಕ್ಕೆ ನಾವು ಇಲ್ಲಿ ಮರಳಿನ ಮೂಟೆಗಳು, ಬೆಲ್ಟ್ಗಳು, ರೋಪ್ಗಳು ಇವನ್ನೆಲ್ಲ ಬಳಸ್ಕೊಂಡು ಒಂದೊಂದು ಸಮಸ್ಯೆಗೂ ಒಂದೊಂದು ರೀತಿಯ ಆಸನವನ್ನು, ಒಂದೊಂದು ರೀತಿಯ ಚಿಕಿತ್ಸೆಯನ್ನು ಮಾಡೋದ್ರ ಮೂಲಕ ನಾವು ಇಲ್ಲಿ ಅವ್ರನ್ನ ಗುಣಪಡಿಸಿ ಕಳಿಸ್ಕೊಡ್ತಾ ಇದ್ದೀವಿ. ಹಾಗೆಯೇ ಇನ್ನು ಆಯುರ್ವೇದದ ವಿಚಾರವೂ ಕೂಡ ನಮಗೆ ತುಂಬ ಅವಶ್ಯಕವಾಗಿರ್ತಕ್ಕಂಥದ್ದು. ವಾತ, ಪಿತ್ತ, ಕಫ ಈ ತ್ರಿದೋಷಗಳಿಂದಲೇ ಮನುಷ್ಯನಿಗೆ ಎಲ್ಲ ರೀತಿಯ ಸಮಸ್ಯೆಗಳು ಕೊಡ್ತಾ ಬರ್ತಾ ಇರ್ತವಂಥದ್ದು. ಯಾವುದೇ ರೋಗ ಬರುವಂಥದ್ದು ಕೂಡ ಈ ತ್ರಿದೋಷಗಳ ಒಂದು ಸಮಸ್ಯೆಯಿಂದ. ನಾವು ಆಯುರ್ವೇದದಲ್ಲಿ ಸಾಕಷ್ಟು ಔಷಧಿಗಳಿದ್ದಾವೆ. ನಾವು ಈಗ ಹೇಗೆ ನಾವು ಆಸನಾಭ್ಯಾಸ, ಪ್ರಾಣಾಯಾಮ, ಧ್ಯಾನ ಇದ್ರ ಮೂಲಕ ಮಾಡ್ತೀವಿ. ಹೇಳುತ್ತೆ, ಮೆಡಿಟೇಷನ್ ಈಸ್ ಬೆಸ್ಟ್ ಮೆಡಿಸಿನ್ ಫಾರ್ ಆಲ್ ಡಿಸೀಸ್ ಅಂತ ಹೇಳ್ತಾರೆ. ಆದರೆ ಕೆಲವು ಸಮಸ್ಯೆಗಳು ಏನು ನಮ್ಮ ಹಿಂದಿನ ಜನ್ಮಾಂತರಗಳಲ್ಲಿ ಇದ್ದಂಥ ಸಮಸ್ಯೆಗಳು ಕೂಡ ಇರ್ಬೋದು. ಅವುಗಳ ಕರ್ಮದ ಫಲವೂ ಕೂಡ ಈ ಜನ್ಮದಲ್ಲಿ ಕಾಡುವಂಥ ಪ್ರಯತ್ನ ಮಾಡುತ್ತೆ. ಅದಕ್ಕೆ ನಾವು ಇಲ್ಲಿ ಈ ಧ್ಯಾನದ ಮೂಲಕ ಅನೇಕ ಸಮಸ್ಯೆಗಳನ್ನು ಹೋಗಲಾಡಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಹಂಗೂ ಆಗಲಿಲ್ಲ ಅಂತಂದಾಗ ವಾತ, ಪಿತ್ತ, ಕಫ ಈ ಮೂರನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಏನು ಈ ಪಂಚಮಹಾಭೂತಗಳಿಂದ ಸೃಷ್ಟಿಯಾಗಿದೆ ಈ ದೇಹ,
ಆ ಪಂಚಭೂತಗಳನ್ನು ಸರಿಪಡಿಸ್ಕೊಳ್ಳೋದ್ರ ಮೂಲಕ, ಉದಾಹರಣೆಗೆ ಪೃಥ್ವಿ ತತ್ವ ಇರ್ಬೋದು, ಜಲತತ್ವ, ಅಗ್ನಿತತ್ವ, ವಾಯುತತ್ವ, ಆಕಾಶ ತತ್ವ, ಈ ಪಂಚಮಹಾಭೂತಗಳಿಂದ ಆಗಿರ್ತಕ್ಕಂಥದ್ದು ಈ ಶರೀರ. ಪಂಚಮಹಾಭೂತಗಳಲ್ಲಿ ಏನು ವ್ಯತ್ಯಾಸ ಆದರೂ ಕೂಡ ತಕ್ಷಣ ನಮ್ಮ ದೇಹದಲ್ಲಿ ಕೂಡ ಉತ್ಪತ್ತಿ ಆಗುತ್ತೆ. ಉದಾಹರಣೆಗೆ ಹೊರಗಡೆ ವಾತಾವರಣ ಬಿಸಿ ಇದ್ದಾಗ ಬೇಸಿಗೆ ಕಾಲದಲ್ಲಿ ನಮಗೆ ತುಂಬ ಸೆಕೆ ಅನಿಸುತ್ತೆ. ಹಾಗೆ ಚಳಿಗಾಲ ಬಂದಾಗ ತುಂಬ ಚಳಿ ಅನಿಸುತ್ತೆ. ಆ ಚಳಿಗಾಲದಲ್ಲಿ ಉಣ್ಣೆ ಬಟ್ಟೆಯನ್ನು ತೊಟ್ಕೊಳ್ತೀವಿ. ಬೇಸಿಗೆ ಕಾಲ ಬಂದಾಗ ಹತ್ತಿ ಬಟ್ಟೆಯನ್ನು ತೊಟ್ಕೊಳ್ತೀವಿ. ಮಳೆಗಾಲ ಬಂದಾಗ ಏನಾದ್ರು ಒಂದಿಷ್ಟು ಬಿಸಿ ಬಿಸಿ ಕಷಾಯ ಕುಡಿಬೇಕು ಅಂತಕ್ಕಂಥದ್ದು, ಈ ಥರದ್ದೇನಾದ್ರು ಮಾಡ್ತಾ ಹೋಗ್ತೀವಿ. ಹೊರಗಿನ ವಾತಾವರಣದಲ್ಲಿ ಮೋಡ ಕವಿದ ವಾತಾವರಣ ಆದಾಗ ನಮಗೂ ಕೂಡ ಇಲ್ಲಿ ಶೀತ, ನೆಗಡಿ, ಕೆಮ್ಮು, ಜ್ವರ ಈ ಥರದ್ದೆಲ್ಲ ಶುರುವಾಗುತ್ತೆ. ಹಾಗೆ ಬೇಸಿಗೆ ಕಾಲ ಬರ್ತಿದ್ದಾಗಲೂ ಕೂಡ ತಕ್ಷಣ ವಾತಾವರಣ ಚೇಂಜ್ ಆದಾಗ ನಮ್ಮ ಶರೀರವು ಕೂಡ ಅಲ್ಲಿ ಸ್ಪಂದನೆ ಮಾಡ್ತಾ ಹೋಗುತ್ತೆ. ಆ ಸಂದರ್ಭದಲ್ಲಿ ಕೇವಲ ಅಲೋಪತಿ ಔಷಧಿಗಳಿಗೆ ನಾವು ಅಡಿಕ್ಟ್ ಆಗೋ ಬದಲು, ಅದಕ್ಕೆ ಅವಲಂಬಿಸ್ಕೊಳ್ಳೋ ಬದಲು ಆಯುರ್ವೇದದಲ್ಲಿ ಬರ್ತಾ ಇರತಕ್ಕಂತಹ ಕೆಲವು ಚಿಕಿತ್ಸೆಗಳನ್ನು ನಾವು ಮಾಡಿಕೊಂಡ್ರೆ ಖಂಡಿತವಾಗಿ ಆ ಸಮಸ್ಯೆಯನ್ನು ನಾವು ಹೋಗಲಾಡಿಸ್ಕೋಬೋದು. ಉದಾಹರಣೆಗೆ ಪಂಚಕರ್ಮಗಳು, ಅದರಲ್ಲಿ ಕಟಿಬಸ್ತಿ, ಶಿರೋಧಾರ, ಜಾನುಬಸ್ತಿ, ಗ್ರೀವಬಸ್ತಿ, ಆಮೇಲೆ ವಮನ ಧೌತಿ, ವೀರೇಚನ, ನಸ್ಯ, ಬಸ್ತಿ, ಎನಿಮ, ಇವೆಲ್ಲವನ್ನು ನಾವು ಮಾಡ್ಕೊಳ್ಳೋದ್ರ ಮೂಲಕ ಬಾಡಿನಲ್ಲಿರ್ತಕ್ಕಂಥ ಟಾಕ್ಸಿನ್ಸ್ಗಳನ್ನು ಹೊರಹಾಕೋದಕ್ಕೆ ಅತ್ಯಂತ ಅವಶ್ಯಕವಾಗಿ ಸಾಧ್ಯ ಆಗುತ್ತೆ. ಪರಿಣಾಮಕಾರಿಯಾದಂಥ ರೀತಿಯಲ್ಲಿ ಚಿಕಿತ್ಸೆ ಆಗುತ್ತೆ. ಮತ್ತು ನಾನು ಕೂಡ 3 ವರ್ಷಗಳ ಹಿಂದೆ ನನಗೆ ಕ್ಯಾನ್ಸರ್ ಅಟ್ಯಾಕ್ ಆಗಿತ್ತು. ಕ್ಯಾನ್ಸರ್ ಅಟ್ಯಾಕ್ ಆಗಿ 6 ಕೀಮೋಥೆರಪಿಗಳನ್ನು ತಗೊಂಡ್ರೂ ಕೂಡ ಅದು ಸರಿ ಹೋಗ್ತಾ ಇರಲಿಲ್ಲ. ಧ್ಯಾನ, ಪ್ರಾಣಾಯಾಮ, ಯೋಗಾಭ್ಯಾಸ ಇವುಗಳನ್ನು ಮಾಡಿಕೊಂಡು ಇವತ್ತು ನಾನು ಕ್ಯಾನ್ಸರ್ ಮುಕ್ತನನ್ನಾಗಿ ಈ ದೇಹವನ್ನು ಮಾಡಿ ಇಟ್ಕೊಂಡಿದ್ದೀನಿ. ಆದ್ದರಿಂದ ದೇಹವನ್ನು ಕೇವಲ ನಾವು ಸುಮ್ಮನೆ ಯಾಂತ್ರಿಕವಾಗಿ ಜೀವನ ನಡೆಸೋ ಬದಲು ಯೋಗದ ಮೂಲಕ ಎಲ್ಲ ಕಾಯಿಲೆಗಳನ್ನು ಕೂಡ ಗುಣಪಡಿಸ್ಕೋಬೋದು. ಆಸನಾಭ್ಯಾಸಗಳಿರ್ಬೋದು, ಪ್ರಾಣಾಯಾಮಗಳಿರ್ಬೋದು, ಇದನ್ನು ಮಾಡೋದ್ರ ಮೂಲಕ ಅನೇಕ ಏನು ಕ್ರಾನಿಕಲ್ ಡಿಸೀಸ್ ಅಂತ ಏನು ಹೇಳ್ತೀವಿ, ಅಂದರೆ ಸಂಪೂರ್ಣವಾಗಿ ದೀರ್ಘಕಾಲದಿಂದ ಇರತಕ್ಕಂತಹ ಕಾಯಿಲೆಗಳನ್ನು ಕೂಡ ನಾವು ಗುಣಪಡಿಸ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಇದರ ಜೊತೆಗೆ ನಮ್ಮ ಸ್ನೇಹಿತರೆಲ್ಲರೂ ಇನ್ನೂ ಸಾಕಷ್ಟು ವಿಚಾರಗಳನ್ನು ತಿಳಿಸ್ತಾರೆ. ಆಹಾರ ಮತ್ತು ಸಮಗ್ರ ಜೀವನ ಶೈಲಿ ಇದೆಲ್ಲವನ್ನು ತಿಳಿಸ್ತಾರೆ. ಮಹಾವತಾರ್ ಫೌಂಡೇಶನ್ನು ಇವತ್ತು ಈ ಎಲ್ಲ ವಿಷಯಗಳನ್ನು ಒಳಗೊಂಡಿರ್ತಕ್ಕಂಥ ಚಿಕಿತ್ಸೆಗಳನ್ನು ಸಾರ್ವಜನಿಕರಿಗೆ ಬಹಳ ಎಷ್ಟು ಸಾಧ್ಯವೋ ಅಷ್ಟು ಉಚಿತವಾಗಿ ನೀಡ್ತಾ ಇದೆ. ಸಾರ್ವಜನಿಕರು ಇದನ್ನು ಉಪಯೋಗಿಸ್ಕೊಂಡು ಸದಾ ಈ ಅಲೋಪತಿ ಔಷಧಿಗಳಿಗೆ ದೇಹವನ್ನು ಒಡ್ಕೊಳ್ಳೋ ಬದಲು ಸಾಧ್ಯವಾದಷ್ಟು ಮನೆ ಮದ್ದುಗಳು, ಮನೆಯಲ್ಲಿ ಇರ್ತಕ್ಕಂಥ ವಸ್ತುಗಳನ್ನು ಬಳಸ್ಕೊಂಡು ಹೇಗೆ ಜೀವನ ಮಾಡಬೇಕು, ಮತ್ತು ನಮ್ಮ ದೇಶದ ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಪತಂಜಲಿ ಮಹರ್ಷಿಗಳು ಈ ದೇಶದಲ್ಲಿ ಹುಟ್ಟಿ ಯೋಗವನ್ನು ಕೊಟ್ಟರು. ಕ್ರಿಸ್ತಶಕ 21ನೇ ಶತಮಾನಕ್ಕೆ ಬಂದಿದ್ದೀವಿ. ಇನ್ನೂ ಕೂಡ ನಮ್ಮ ದೇಶದಲ್ಲಿ ಅನೇಕ ಮಂದಿ ಯೋಗದ ಕಡೆ ಮುಖ ಮಾಡಿಲ್ಲ. ಎಲ್ಲರೂ ಕೂಡ ಭೋಗದ ಕಡೆಗೆ ಮುಖ ಮಾಡ್ತಾ ಇದ್ದಾರೆ. ಆ ಭೋಗದ ಕಡೆಗೆ ಮುಖ ಮಾಡ್ತಾ ಇರೋದ್ರಿಂದ ಅವರ ಶರೀರ ಶಾರೀರಿಕವಾಗಿ, ಮಾನಸಿಕವಾಗಿ ಎಲ್ಲರೂ ರೋಗಮಯವಾಗ್ತಾ ಇದೆಯೇ ಹೊರತು ಅದು ಭೋಗಮಯ ಆಗೋದಿಲ್ಲ. ಯಾಕೆಂತೇಳಿದ್ರೆ ಶರೀರಕ್ಕೆ ನಾವು ಎಷ್ಟು ಭೋಗವನ್ನು ಕೊಡ್ತಾ ಹೋಗ್ತೀವಿ, ಸುಖವನ್ನು ಕೊಡ್ತಾ ಹೋಗ್ತೀವಿ, ಅಷ್ಟು ಅದು ಕೃಶವಾಗ್ತಾ ಹೋಗುತ್ತೆ, ರೋಗಮಯವಾಗ್ತಾ ಹೋಗುತ್ತೆ. ಆದ್ದರಿಂದ ನಾವು ರೋಗವನ್ನು ದೂರ ಮಾಡಿಕೊಂಡು ನಿರೋಗಿಗಳಾಗಬೇಕು. ಮತ್ತು ಸ್ವಾಭಾವಿಕವಾಗಿ ನಮ್ಮ ದೇಹದ ಒಳಗಡೆ ಇರ್ತಕ್ಕಂಥ ಶಕ್ತಿಯನ್ನು ಉಪಯೋಗಿಸ್ಕೊಂಡು, ನಮ್ಮೊಳಗಡೆ ಇರ್ತಕ್ಕಂಥ ಚೈತನ್ಯವನ್ನು ಉಪಯೋಗಿಸ್ಕೊಂಡು ನಾವು ಸಾಧ್ಯವಾದಷ್ಟು ಉತ್ತಮವಾದಂಥ ಜೀವನವನ್ನು, ಸ್ವಾಭಾವಿಕವಾದಂಥ ಜೀವನವನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಿದರೆ ನಾವು ಔಷಧಿ ಮುಕ್ತ ರಾಷ್ಟ್ರವನ್ನಾಗಿ ನಿರ್ಮಾಣ ಮಾಡ್ಬೋದು. ಈ ಔಷಧಿ ಮುಕ್ತ ರಾಷ್ಟ್ರವನ್ನು ನಿರ್ಮಾಣ ಮಾಡಬೇಕಾದ್ರೆ ಇಂತಹ ಅನೇಕ ಸಂಸ್ಥೆಗಳು ಕೆಲಸ ಮಾಡಬೇಕಾಗತ್ತೆ. ಮಹಾವತಾರ್ ಫೌಂಡೇಶನ್ನಿನ ಸಂಸ್ಥಾಪಕರಾದಂಥ ಶ್ರೀಯುತ ರಂಗನಾಥ್ಜಿಯವರು ಈ ಎಲ್ಲ ಕಾರ್ಯಕ್ರಮಗಳನ್ನು
ಸಾರ್ವಜನಿಕರಿಗೋಸ್ಕರ ನಡೆಸ್ತಾ ಇದ್ದಾರೆ. ಇದನ್ನು ಎಲ್ಲರೂ ಅರಿತುಕೊಂಡು ಎಷ್ಟು ಸಾಧ್ಯವೋ ಅಷ್ಟು ಬಂದು ಇದನ್ನು ಸದುಪಯೋಗನ ಪಡ್ಕೋಬೇಕು. ಈ ರೀತಿ ಸದುಪಯೋಗವನ್ನು ಪಡ್ಕೊಂಡಿದ್ದೇ ಆದರೆ ನಮ್ಮ ಶ್ರಮ, ಅನೇಕ ಮಂದಿ ಇಲ್ಲಿ ಸಂಪನ್ಮೂಲ ವ್ಯಕ್ತಿಗಳು ಒಂದೊಂದು ವಿಚಾರದಲ್ಲಿ ಒಂದೊಂದು ವಿಷಯದಲ್ಲಿ ಸಾಕಷ್ಟು ತಜ್ಞರಾಗಿದ್ದುಕೊಂಡು ಅವರೆಲ್ಲರೂ ಬಂದು ಇಲ್ಲಿ ಸೇವೆಯನ್ನು ಮಾಡ್ತಾಯಿದ್ದಾರೆ. ಇಂತಹ ಸೇವೆಯನ್ನು ತಾವೆಲ್ಲರೂ ಸಮಾಜದಲ್ಲಿರ್ತಕ್ಕಂಥ ಎಲ್ಲರೂ ಇದನ್ನು ಉಪಯೋಗಿಸ್ಕೊಂಡು ನಮ್ಮ ಶ್ರಮವನ್ನು ಸಾರ್ಥಕಪಡಿಸ್ಕೊಳ್ಳಿ. ಮತ್ತು ತಾವು ಕೂಡ ಇಲ್ಲಿ ಇದನ್ನು ಸಂಪೂರ್ಣವಾಗಿ ಉಪಯೋಗಿಸ್ಕೊಂಡು ತಮ್ಮ ಜೀವನವನ್ನು ಆಧ್ಯಾತ್ಮಿಕ ಜೀವನವನ್ನಾಗಿ ಮಾಡೋದಕ್ಕೆ ಪ್ರಯತ್ನ ಮಾಡಿ. ನಮ್ಮ ಜೀವನ ಯೋಗ ಜೀವನವೇ ಆಗಬೇಕೇ ಹೊರತು ಕೇವಲ ಬರೀ ಭೋಗ ಜೀವನವಾಗಬಾರ್ದು. ಭೋಗ ಜೀವನವನ್ನು ಮಾಡಿದಷ್ಟು, ಪ್ರಯತ್ನ ಮಾಡಿದಷ್ಟು ರೋಗ ಜೀವನವಾಗುತ್ತೆ ಹೊರತು ಅದು ಖಂಡಿತ ಭೋಗ ಜೀವನವಾಗೋದಿಲ್ಲ. ಮತ್ತು ಭೋಗ ಜೀವನವನ್ನು ಮಾಡಿದಷ್ಟು ರೋಗಮಯವಾಗುವುದರ ಜೊತೆಗೆ ನಮ್ಮ ದೇಶದ ಪರಂಪರೆ ಏನಿದೆ, ಏನೋ ಆಧ್ಯಾತ್ಮಿಕ ಹಿನ್ನೆಲೆ ಏನಿದೆ ಅದೆಲ್ಲವೂ ನಶಿಸೋಗ್ಬಿಡುತ್ತೆ. ಆದ್ದರಿಂದ ಇವತ್ತು ರಾಷ್ಟ್ರದಾದ್ಯಂತ ಭಕ್ತಿ, ಜ್ಞಾನ ಇದರಲ್ಲೇ ಹೋಗ್ತಾ ಇದ್ದಾರೆ. ಜ್ಞಾನದ ಜೊತೆಗೆ ಧ್ಯಾನ ಬೇಕು. ಜ್ಞಾನವನ್ನು ತಿಳ್ಕೊಂಡು ನಾನು ಯಾರು, ನಾನು ಎಲ್ಲಿಂದ ಬಂದಿದ್ದೀನಿ, ನಾನು ಯಾತಕ್ಕಾಗಿ ಬಂದಿದ್ದೀನಿ, ನನ್ನ ಒಳಗಡೆ ಇರ್ತಕ್ಕಂಥ ಶಕ್ತಿ ಎಂಥದ್ದು, ಎಷ್ಟು ಅಗಾಧವಾದದ್ದು ಅನ್ನೋದನ್ನು ಅರ್ಥ ಮಾಡ್ಕೊಂಡಿದ್ದೆ ಆದರೆ ಅವರ ಜೀವನ ನಿಜವಾಗೂ ಸಾರ್ಥಕವಾಗುತ್ತೆ ಮತ್ತು ಪಾವನವಾಗುತ್ತೆ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಸಂಪನ್ನಗೊಳಿಸ್ತಾ ಇದ್ದೇನೆ.